ಮತ್ತೊಂದು ಕಡೆ ಉತ್ತರಾಧಿಕಾರಿ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನೀಡಿದ ಹೇಳಿಕೆಯ ವಿರುದ್ಧ ಈಗ ಮೈಸೂರು ಭಾಗದಲ್ಲೇ ಕಾಂಗ್ರೆಸ್ ನಾಯಕರ ಅಪಸ್ವರ ಪ್ರಾರಂಭ ಆಗಿದೆ. ಯತೀಂದ್ರ ಅವರ ವಿರುದ್ಧ ಕಾಂಗ್ರೆಸ್ ವಕ್ತಾರ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಈ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಪಕ್ಷಕ್ಕಾಗಿ ಡಿಕೆ ಶಿವಕುಮಾರ್ ಅವರ ಸೇವೆ ಬಹಳಷ್ಟಿದೆ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ವಿರುದ್ಧ ಶ್ರೀನಿವಾಸ್ ಅವರ ಕೌಂಟರ್ ರಿಯಾಕ್ಷನ್ ಇದೆ. ಆ ಮೂಲಕ ಮೈಸೂರು ಜಿಲ್ಲೆಯಲ್ಲೇನೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ ಪಾಳೆಯದಲ್ಲೇ ಅಲೆ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಅರ್ಥದಲ್ಲಿ ಯತೀಂದ್ರ ಅವರ ಆಡಿದ ಮಾತಿನ ವಿರುದ್ಧ ಇದೀಗ ಮೈಸೂರಿನಲ್ಲೇ ಕಿಡಿ ಪ್ರಾರಂಭ ಆಗಿದೆ. ಯತೀಂದ್ರ ಅವರ ಹೇಳಿಕೆಗೆ ವಿರುದ್ಧವಾಗಿ ಮೈಸೂರಿನಲ್ಲಿ ಸ್ಥಳೀಯ ಮಟ್ಟದ ನಾಯಕರಾದ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ನಮ್ಮಲ್ಲಿ ಇಲ್ಲಿ ತೀರ್ಮಾನ ಆಗಲ್ಲ. ಏನಿದ್ರು ಹೈಕಮಾಂಡ್ ಲೆವೆಲ್ ಅಲ್ಲಿ ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ರಾಹುಲ್ ಗಾಂಧಿ ಸಾಹೇಬರಿದ್ದಾರೆ, ಪ್ರಿಯಾಂಕಾ ಗಾಂಧಿ ಸಾಹೇಬರಿದ್ದಾರೆ, ಮತ್ತೆ ನಮ್ಮ ಎಐಸಿಸಿ ಇನ್ಚಾರ್ಜ್ ಕರ್ನಾಟಕ ಸುರ್ಜೇವಾಲ್ ಸಾಹೇಬರು, ವೇಣುಗೋಪಾಲ್ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್, ಇವರ ಲೀಡರ್ಶಿಪ್ ಅಲ್ಲೇ ತೀರ್ಮಾನ ಆಗುವಂಥದ್ದು. ಈಗ ಇದು ಇತಿಹಾಸ ನೋಡಿದ್ರೆ ವೀರಪ್ಪ ಮೊಯ್ಲಿ ಇರ್ಬೋದು, ಈ ರಾಜ್ಯದಲ್ಲಿ ಧರ್ಮಸಿಂಗ್ ಇರ್ಬೋದು, ಗುಂಡೂರಾವ್ ಇರ್ಬೋದು, ಮತ್ತೆ ಬಂಗಾರಪ್ಪ ಸಾಹೇಬ್ ಇರ್ಬೋದು, ಇವರೆಲ್ಲ ಆಗಿದ್ದು ಯಾವುದೇ ರೀತಿ ಸಂಖ್ಯಾಬಲದಿಂದ ಆಗಲಿಲ್ಲ. ಇವರೆಲ್ಲ ಆಯ್ಕೆ ಮಾಡಿದ್ದು ಹೈಕಮಾಂಡ್ನ ಒಂದು ಕೃಪಟಾಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಕ್ಕೆ ಇದು ನಮ್ಮಲ್ಲಿ ನಿದರ್ಶನಗಳಿದೆ. ಹಾಗಾಗಿ ನಾಳೆ ಮುಖ್ಯಮಂತ್ರಿ ನಮ್ಮ ಯತೀಂದ್ರ ಸಾಹೇಬನ್ನೇ ಮಾಡಿ ಅಂದ್ರೆ ಹೈಕಮಾಂಡ್ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನಮ್ಮ ಪಕ್ಷ ಅದನ್ನು ಸ್ವಾಗತ ಮಾಡ್ತದೆ. ಯಾರು ಹೈಕಮಾಂಡ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗೋದನ್ನ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ನಾವೆಲ್ಲ ಹೇಳಿಲ್ವಲ್ಲ, ನಾವು ಈ ಕೆಪಿಸಿ ಅಧ್ಯಕ್ಷರನ್ನ ಡಿಕೆ ಸಾಹೇಬರು ಮಾಡಿದ್ರು, ಅವ್ರ ಲೀಡರ್ಶಿಪ್ ಅಲ್ಲಿ ಚುನಾವಣೆ ಬಂತು. ಮಂಡ್ಯ ಆಗಿರ್ಬೋದು, ಹಾಸನದಲ್ಲಿ ಒಂದ್ ಎಂಪಿ ನಾವು ಗೆಲ್ಲಕ್ಕಾಗಿರಲಿಲ್ಲ, ಅಲ್ಲಿ ಗೆದ್ದಿದ್ದೀವಿ. ಕೆಲವು ಎಲ್ಲೆಲ್ಲಿ ಭಾಗದಲ್ಲಿ ನಮಗೆ ಸಪೋರ್ಟ್ ಆಗಿತ್ತು ಇವ್ರು ಡಿಕೆ ಸಾಹೇಬ್ರ ಮೇಲೆ, ಅಲ್ಲಿ ನಮಗೆ ಸ್ವಲ್ಪ ಸಂಖ್ಯಾಬಲ ಜಾಸ್ತಿ ಬಂತು. ಸೊ ನಾವು ಡಿಕೆ ಶಿವಕುಮಾರ್ನ ನಾವು ಮುಖ್ಯಮಂತ್ರಿ ಮಾಡಿ ಅಂತಾನೆ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಒತ್ತಾಯ. ಸೊ ಅವ್ರನ್ನ ಕೆಪಿಸಿ ಅಧ್ಯಕ್ಷ ಮಾಡಿದೇನಿಕ್ಕಾಗಾದ್ರೆ ಅವ್ರ ಲೀಡರ್ಶಿಪ್ ಅಲ್ಲಿ ಚುನಾವಣೆ ಆಯ್ತು, ಈಗ ಬಂದಿದೆ, ಅವ್ರು ಶ್ರಮ ಪಟ್ಟಿದ್ದಾರೆ. ಅವ್ರೇನು ಒಂದು ಜಾತಿ ಸೀಮಿತ ಅಲ್ಲ, ಅವ್ರು ಎಲ್ಲಾ ವರ್ಗದ ನಾಯಕರು, ಮತ್ತೆ ಟ್ರಬಲ್ ಶೂಟರ್. ನಮ್ಮ ಪಕ್ಷದಲ್ಲಿ ಏನೋ ಒಂದು ಸಮಸ್ಯೆ ಇದ್ರೆ ಅಲ್ಲಿ ನಿಂತು ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಮುಂದೆ ಇನ್ನೂ ಪಕ್ಷ ಸಮೃದ್ಧವಾಗಿ ಸಂಘಟನೆ ಆಗಬೇಕಂದ್ರೆ ಇಂಥ ಲೀಡರ್ಗಳು. ಮತ್ತೊಂದು ಕಡೆ ಉತ್ತರಾಧಿಕಾರಿ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನೀಡಿದ ಹೇಳಿಕೆಯ ವಿರುದ್ಧ ಈಗ ಮೈಸೂರು ಭಾಗದಲ್ಲೇ ಕಾಂಗ್ರೆಸ್ ನಾಯಕರ ಅಪಸ್ವರ ಪ್ರಾರಂಭ ಆಗಿದೆ. ಯತೀಂದ್ರ ಅವರ ವಿರುದ್ಧ ಕಾಂಗ್ರೆಸ್ ವಕ್ತಾರ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಈ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಪಕ್ಷಕ್ಕಾಗಿ ಡಿಕೆ ಶಿವಕುಮಾರ್ ಅವರ ಸೇವೆ ಬಹಳಷ್ಟಿದೆ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ವಿರುದ್ಧ ಶ್ರೀನಿವಾಸ್ ಅವರ ಕೌಂಟರ್ ರಿಯಾಕ್ಷನ್ ಇದೆ. ಆ ಮೂಲಕ ಮೈಸೂರು ಜಿಲ್ಲೆಯಲ್ಲೇನೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ ಪಾಳೆಯದಲ್ಲೇ ಅಲೆ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಅರ್ಥದಲ್ಲಿ ಯತೀಂದ್ರ ಅವರ ಆಡಿದ ಮಾತಿನ ವಿರುದ್ಧ ಇದೀಗ ಮೈಸೂರಿನಲ್ಲೇ ಕಿಡಿ ಪ್ರಾರಂಭ ಆಗಿದೆ. ಯತೀಂದ್ರ ಅವರ ಹೇಳಿಕೆಗೆ ವಿರುದ್ಧವಾಗಿ ಮೈಸೂರಿನಲ್ಲಿ ಸ್ಥಳೀಯ ಮಟ್ಟದ ನಾಯಕರಾದ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ನಮ್ಮಲ್ಲಿ ಇಲ್ಲಿ ತೀರ್ಮಾನ ಆಗಲ್ಲ. ಏನಿದ್ರು ಹೈಕಮಾಂಡ್ ಲೆವೆಲ್ ಅಲ್ಲಿ ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ರಾಹುಲ್ ಗಾಂಧಿ ಸಾಹೇಬರಿದ್ದಾರೆ, ಪ್ರಿಯಾಂಕಾ ಗಾಂಧಿ ಸಾಹೇಬರಿದ್ದಾರೆ, ಮತ್ತೆ ನಮ್ಮ ಎಐಸಿಸಿ ಇನ್ಚಾರ್ಜ್ ಕರ್ನಾಟಕ ಸುರ್ಜೇವಾಲ್ ಸಾಹೇಬರು, ವೇಣುಗೋಪಾಲ್ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್, ಇವರ ಲೀಡರ್ಶಿಪ್ ಅಲ್ಲೇ ತೀರ್ಮಾನ ಆಗುವಂಥದ್ದು. ಈಗ ಇದು ಇತಿಹಾಸ ನೋಡಿದ್ರೆ ವೀರಪ್ಪ ಮೊಯ್ಲಿ ಇರ್ಬೋದು, ಈ ರಾಜ್ಯದಲ್ಲಿ ಧರ್ಮಸಿಂಗ್ ಇರ್ಬೋದು, ಗುಂಡೂರಾವ್ ಇರ್ಬೋದು, ಮತ್ತೆ ಬಂಗಾರಪ್ಪ ಸಾಹೇಬ್ ಇರ್ಬೋದು, ಇವರೆಲ್ಲ ಆಗಿದ್ದು ಯಾವುದೇ ರೀತಿ ಸಂಖ್ಯಾಬಲದಿಂದ ಆಗಲಿಲ್ಲ. ಇವರೆಲ್ಲ ಆಯ್ಕೆ ಮಾಡಿದ್ದು ಹೈಕಮಾಂಡ್ನ ಒಂದು ಕೃಪಟಾಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಕ್ಕೆ ಇದು ನಮ್ಮಲ್ಲಿ ನಿದರ್ಶನಗಳಿದೆ. ಹಾಗಾಗಿ ನಾಳೆ ಮುಖ್ಯಮಂತ್ರಿ ನಮ್ಮ ಯತೀಂದ್ರ ಸಾಹೇಬನ್ನೇ ಮಾಡಿ ಅಂದ್ರೆ ಹೈಕಮಾಂಡ್ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನಮ್ಮ ಪಕ್ಷ ಅದನ್ನು ಸ್ವಾಗತ ಮಾಡ್ತದೆ. ಯಾರು ಹೈಕಮಾಂಡ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗೋದನ್ನ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ನಾವೆಲ್ಲ ಹೇಳಿಲ್ವಲ್ಲ, ನಾವು ಈ ಕೆಪಿಸಿ ಅಧ್ಯಕ್ಷರನ್ನ ಡಿಕೆ ಸಾಹೇಬರು ಮಾಡಿದ್ರು, ಅವ್ರ ಲೀಡರ್ಶಿಪ್ ಅಲ್ಲಿ ಚುನಾವಣೆ ಬಂತು.
ಮಂಡ್ಯ ಆಗಿರ್ಬೋದು, ಹಾಸನದಲ್ಲಿ ಒಂದು MP ನಾವು ಗೆಲ್ಲಕ್ಕಾಗಿರಲಿಲ್ಲ, ಅಲ್ಲಿ ಗೆದ್ದಿದ್ದೀವಿ. ಕೆಲವು ಎಲ್ಲೆಲ್ಲಿ ಭಾಗದಲ್ಲಿ ನಮಗೆ ಸಪೋರ್ಟ್ ಆಗಿತ್ತು, DK ಸಾಹೇಬ್ರ ಬಂದಮೇಲೆ ಅಲ್ಲಿ ನಮಗೆ ಸ್ವಲ್ಪ ಸಂಖ್ಯಾಬಲ ಜಾಸ್ತಿ ಬಂತು. ಸೊ ನಾವು DK ಶಿವಕುಮಾರ್ನ ನಾವು ಮುಖ್ಯಮಂತ್ರಿ ಮಾಡಿ ಅಂತಾನೆ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಒತ್ತಾಯ. ಸೊ ಅವನು KPC ಅಧ್ಯಕ್ಷ ಮಾಡಿದ್ದೇನಿಕ್ಕಾಗಾದ್ರೆ ಅವ್ರ ಲೀಡರ್ಶಿಪ್ ಅಲ್ಲಿ ಚುನಾವಣೆ ಆಯಿತು, ಈಗ ಬಂದಿದೆ, ಅವ್ರು ಶ್ರಮ ಪಟ್ಟಿದ್ದಾರೆ. ಅವರೇನು ಒಂದು ಜಾತಿ ಸೀಮಿತ ಅಲ್ಲ, ಅವ್ರು ಎಲ್ಲಾ ವರ್ಗದ ನಾಯಕರು. ಮತ್ತೆ ಟ್ರಬಲ್ ಶೂಟರ್, ನಮ್ಮ ಪಕ್ಷದಲ್ಲಿ ಏನೋ ಒಂದು ಸಮಸ್ಯೆ ಆದ್ರೆ ಅಲ್ಲಿ ನಿಂತು ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಮುಂದೆ ಇನ್ನು ಪಕ್ಷ ಸಮೃದ್ಧವಾಗಿ ಸಂಘಟನೆ ಆಗಬೇಕಂದ್ರೆ ಇಂಥ ಲೀಡರ್ಗಳು. ಮತ್ತೊಂದು ಕಡೆ ಉತ್ತರಾಧಿಕಾರಿ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನೀಡಿದ ಹೇಳಿಕೆಯ ವಿರುದ್ಧ ಈಗ ಮೈಸೂರು ಭಾಗದಲ್ಲೇ ಕಾಂಗ್ರೆಸ್ ನಾಯಕರ ಅಪಸ್ವರ ಪ್ರಾರಂಭ ಆಗಿದೆ. ಯತೀಂದ್ರ ಅವರ ವಿರುದ್ಧ ಕಾಂಗ್ರೆಸ್ ವಕ್ತಾರ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಈ ಅವಧಿಯಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಪಕ್ಷಕ್ಕಾಗಿ DK ಶಿವಕುಮಾರ್ ಅವರ ಸೇವೆ ಬಹಳಷ್ಟಿದೆ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ವಿರುದ್ಧ ಶ್ರೀನಿವಾಸ್ ಅವರ ಕೌಂಟರ್ ರಿಯಾಕ್ಷನ್ ಇದೆ. ಆ ಮೂಲಕ ಮೈಸೂರು ಜಿಲ್ಲೆಯಲ್ಲೇನೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ ಪಾಳೆಯದಲ್ಲೇ ಅಲೆ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಅರ್ಥದಲ್ಲಿ ಯತೀಂದ್ರ ಅವರ ಆಡಿದ ಮಾತಿನ ವಿರುದ್ಧ ಇದೀಗ ಮೈಸೂರಿನಲ್ಲೇ ಕಿಡಿ ಪ್ರಾರಂಭ ಆಗಿದೆ. ಯತೀಂದ್ರ ಅವರ ಹೇಳಿಕೆಗೆ ವಿರುದ್ಧವಾಗಿ ಮೈಸೂರಿನಲ್ಲಿ ಸ್ಥಳೀಯ ಮಟ್ಟದ ನಾಯಕರಾದ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ನಮ್ಮಲ್ಲಿ ಇಲ್ಲಿ ತೀರ್ಮಾನ ಆಗಲ್ಲ. ಏನಿದ್ರು ಹೈಕಮಾಂಡ್ ಲೆವೆಲ್ ಅಲ್ಲಿ ಸನ್ಮಾನ್ಯ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ, ರಾಹುಲ್ ಗಾಂಧಿ ಸಾಹೇಬ್ರಿದ್ದಾರೆ, ಪ್ರಿಯಾಂಕಾ ಗಾಂಧಿ ಸಾಹೇಬ್ರಿದ್ದಾರೆ, ಮತ್ತೆ ನಮ್ಮ AICC ಇನ್ಚಾರ್ಜ್ ಕರ್ನಾಟಕ ಸುರ್ಜೇವಾಲ್ ಸಾಹೇಬರು, ವೇಣುಗೋಪಾಲ್ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್, ಇವರ ಲೀಡರ್ಶಿಪ್ ಅಲ್ಲೇ ತೀರ್ಮಾನ ಆಗುವಂಥದ್ದು. ಈಗ ಇದು ಇತಿಹಾಸ ನೋಡಿದ್ರೆ ವೀರಪ್ಪ ಮೊಯ್ಲಿ ಇರ್ಬೋದು, ಈ ರಾಜ್ಯದಲ್ಲಿ ಧರ್ಮಸಿಂಗ್ ಇರ್ಬೋದು, ಗುಂಡೂರಾವ್ ಇರ್ಬೋದು, ಮತ್ತೆ ಬಂಗಾರಪ್ಪ ಸಾಹೇಬ್ ಇರ್ಬೋದು, ಇವರೆಲ್ಲ ಆಗಿದ್ದು ಯಾವುದೇ ರೀತಿ ಸಂಖ್ಯಾಬಲದಿಂದ ಆಗಲಿಲ್ಲ. ಇವರೆಲ್ಲ ಆಯ್ಕೆ ಮಾಡಿದ್ದು ಹೈಕಮಾಂಡ್ನ ಒಂದು ಕೃಪಟಾಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಕ್ಕೆ ಇದು ನಮ್ಮಲ್ಲಿ ನಿದರ್ಶನಗಳಿದೆ. ಹಾಗಾಗಿ ನಾಳೆ ಮುಖ್ಯಮಂತ್ರಿ ನಮ್ಮ ಯತೀಂದ್ರ ಸಾಹೇಬನ್ನೇ ಮಾಡಿ ಅಂದ್ರೆ ಹೈಕಮಾಂಡ್ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನಮ್ಮ ಪಕ್ಷ ಅದನ್ನು ಸ್ವಾಗತ ಮಾಡ್ತದೆ. ಯಾರು ಹೈಕಮಾಂಡ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗೋದನ್ನ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ನಾವೆಲ್ಲ ಹೇಳಿಲ್ವಲ್ಲ, ನಾವು ಈ KPC ಅಧ್ಯಕ್ಷನ DK ಸಾಹೇಬ್ರು ಮಾಡಿದ್ರು, ಅವ್ರ ಲೀಡರ್ಶಿಪ್ ಅಲ್ಲಿ ಚುನಾವಣೆ ಬಂತು. ಮಂಡ್ಯ ಆಗಿರ್ಬೋದು, ಹಾಸನದಲ್ಲಿ ಒಂದು MP ನಾವು ಗೆಲ್ಲಕ್ಕಾಗಿರಲಿಲ್ಲ, ಅಲ್ಲಿ ಗೆದ್ದಿದ್ದೀವಿ. ಕೆಲವು ಎಲ್ಲೆಲ್ಲಿ ಭಾಗದಲ್ಲಿ ನಮಗೆ ಸಪೋರ್ಟ್ ಆಗಿತ್ತು, DK ಸಾಹೇಬ್ರ ಬಂದಮೇಲೆ ಅಲ್ಲಿ ನಮಗೆ ಸ್ವಲ್ಪ ಸಂಖ್ಯಾಬಲ ಜಾಸ್ತಿ ಬಂತು. ಸೊ ನಾವು DK ಶಿವಕುಮಾರ್ನ ನಾವು ಮುಖ್ಯಮಂತ್ರಿ ಮಾಡಿ ಅಂತಾನೆ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಒತ್ತಾಯ. ಸೊ ಅವನು KPC ಅಧ್ಯಕ್ಷ ಮಾಡಿದ್ದೇನಿಕ್ಕಾಗಾದ್ರೆ ಅವ್ರ ಲೀಡರ್ಶಿಪ್ ಅಲ್ಲಿ ಚುನಾವಣೆ ಆಯಿತು, ಈಗ ಬಂದಿದೆ, ಅವ್ರು ಶ್ರಮ ಪಟ್ಟಿದ್ದಾರೆ. ಅವರೇನು ಒಂದು ಜಾತಿ ಸೀಮಿತ ಅಲ್ಲ, ಅವ್ರು ಎಲ್ಲಾ ವರ್ಗದ ನಾಯಕರು. ಮತ್ತೆ ಟ್ರಬಲ್ ಶೂಟರ್, ನಮ್ಮ ಪಕ್ಷದಲ್ಲಿ ಏನೋ ಒಂದು ಸಮಸ್ಯೆ ಆದ್ರೆ ಅಲ್ಲಿ ನಿಂತು ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಮುಂದೆ ಇನ್ನು ಪಕ್ಷ ಸಮೃದ್ಧವಾಗಿ ಸಂಘಟನೆ ಆಗಬೇಕಂದ್ರೆ ಇಂಥ ಲೀಡರ್ಗಳು